ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆ. ಸಿದ್ದಾಪುರ ಬಿಜೆಪಿ ಮಂಡಲದ ವತಿಯಿಂದ ಮುಖ್ಯಮಂತ್ರಿಗೆ ಮನವಿ. ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ನೇತೃತ್ವದಲ್ಲಿ ಪಿಡಿಒ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ. ರಾಜ್ಯ ಸರ್ಕಾರದ ದೌರ್ಬಲ್ಯ ಎತ್ತಿ ಹಿಡಿಯಲು ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿಮ್ಮಪ್ಪ ಮಡಿವಾಳ್ ವಾಗ್ದಾಳಿ. ತಾಲೂಕಿನ 23 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ ಕಾರ್ಯಕರ್ತರು. ನಾವು ಇವತ್ತು ನಮ್ಮ ತಾಲೂಕಿನಲ್ಲಿರುವ 23 ಪಂಚಾಯತ್ಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈ ಕಾಂಗ್ರೆಸ್ ಸರ್ಕಾರದ ಜನನೀತಿ ವಿರೋಧಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಪ್ರತಿಭಟನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಅವ್ರದೇ ಪಕ್ಷದ ಶಾಸಕರಾಗಿರುವಂಥ ಬಿಆರ್ ಪಾಟೀಲ್ ಮತ್ತು ರಾಜು ಕಾಗೆ ಸರ್ಕಾರದಲ್ಲಿ ಭಾಳ ಅವ್ಯವಹಾರ ನಡೀತಾ ಇದೆ. ಇಂದಿರಾ ಆವಾಸ್, ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಬಹಳ ಮನೆಗಳ ಹಂಚಿಕೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರೇ ಬಹಿರಂಗಪಡಿಸಿರುವುದರಿಂದ ಪಂಚಾಯತಲ್ಲಿ ನಾವು ನೋಡ್ತಾ ಇರುವ ಹಾಗೆ ಪಂಚಾಯತ್ ವ್ಯವಸ್ಥೆಯಲ್ಲೂ ಅದೇ ರೀತಿ ಆಗಿರೋದ್ರಿಂದ ನಮ್ಮ ರಾಜ್ಯದ ಅಧ್ಯಕ್ಷರ ಆದೇಶದ ಮೇರೆಗೆ, ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಾವು 23 ಪಂಚಾಯತ್ನಲ್ಲಿ ಇವತ್ತು ಪಂಚಾಯತ್ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಆಗಮಿಸಿರುವಂಥ ಕಾರಣ ಏನಪ್ಪ ಅಂತಂದರೆ, ಪಂಚಾಯತಲ್ಲಿ 2 ವರ್ಷದಿಂದ ಮನೆಯನ್ನು ಕೊಡ್ತಾ ಇದ್ರು. ಹಿಂದಿನ ಸರ್ಕಾರ ಪ್ರತಿ ವರ್ಷ ಮನೆ ಕೊಡ್ತಾ ಇದ್ರು. ಇಂದಿರಾ ಆವಾಸ್ ಇರ್ಬೋದು, ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆ ಬರುವಂಥ ಮನೆ ಇರ್ಬೋದು, ಇವೆಲ್ಲವೂ ಕೊಡ್ತಿದ್ರು. 2 ವರ್ಷದಿಂದ ಮನೆ ಬರ್ತಾ ಇದ್ರು. ಎರಡನೇದಾಗಿ ಬಿಜೆಪಿ ಸರ್ಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಮನೆ ಕೊಟ್ಟಿರುವಂಥ ಮನೆಗಳಿಗೆ ಬಿಲ್ ಆಗ್ತಾ ಇಲ್ಲ, ಮನೆ ನಂಬರ್ ಕೊಡಲಿಕ್ಕೆ ಬರ್ತಾ ಇಲ್ಲ, ಮನೆ ನಂಬರ್ ಸಿಗ್ತಾ ಇಲ್ಲ, ಕರೆಂಟ್ ಮನೆಗೆ ತಗೊಳ್ಳೋದಂದ್ರೆ NOC ಸಿಗ್ತಾ ಇಲ್ಲ. ಇವೆಲ್ಲ ಈ ಸರ್ಕಾರದ ದೌರ್ಬಲ್ಯ. ಈ ದೌರ್ಬಲ್ಯವನ್ನು ನಾವು ಎತ್ತಿ ಹಿಡಬೇಕು ಅಂತ ಹೇಳಿ ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆಯಲ್ಲಿ ಪಂಚಾಯತ್ಗೆ ರಾಜ್ಯ ಸರ್ಕಾರದಿಂದ ಬರಬೇಕಾಗಿರುವಂಥ ಅನುದಾನ, ಯಾವುದೇ ರೀತಿಯ ಅನುದಾನ 2 ವರ್ಷದಿಂದ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನು ನಮ್ಮ ಪಂಚಾಯತ್ಗಳಿಗೆ ಯಾವ ಅನುದಾನ ಬರ್ತಿದೆ ಅದು ಮಾತ್ರ ಬರ್ತಾ ಇದೆ, ಬಿಟ್ಟರೆ ಪಂಚಾಯತ್ಗಾಗಿ ರಾಜ್ಯ ಸರ್ಕಾರದಿಂದ ಬರಬೇಕಾಗಿರುವಂಥ ಅನುದಾನ ಬರ್ತಾ ಇಲ್ಲ. ಇದರ ಜೊತೆಯಲ್ಲಿ ಬೇಸಿಗೆ ಕಾಲದಲ್ಲಿ ಏನು ವಾಟರ್ ಸಪ್ಲೈ ವ್ಯವಸ್ಥೆಗೆ ನಿರ್ವಹಣೆಗೆ ರಾಜ್ಯ ಸರ್ಕಾರ ಹಣ ನೀಡಬೇಕಾಗಿತ್ತು, ಹಣ ನೀಡ್ತಾ ಇಲ್ಲ. ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ರಸ್ತೆ ಸುಧಾರಣೆಗೆ, ಹೊಂಡ ಮುಚ್ಚುವುದು ಮತ್ತು ಪಂಚಾಯತ್ ರಸ್ತೆ ಅಭಿವೃದ್ಧಿಪಡಿಸಲಿಕ್ಕೆ ನಿರ್ವಹಣೆಗೆ ಹಣ ಬರ್ತಾ ಇತ್ತು, ಆ ಹಣ ಬರ್ತಾ ಇಲ್ಲ. ಬೇಸಿಗೆ ಟೈಮ್ನಲ್ಲಿ ಕುಡಿಯೋ ನೀರಿನ ಬಾವಿಗಳಿಗೆ ಬಾವಿ ರಿಪೇರಿ ಹಣ ಬರ್ತಾ ಇತ್ತು, ಅದಕ್ಕೆ ಹಣ ಬರ್ತಾ ಇಲ್ಲ. ಪಂಚಾಯತ್ಗಳಿಗೆ ಮನೆ ಬರ್ತಾ ಇಲ್ಲ. ಪಂಚಾಯತಲ್ಲಿ ಹಿಂದೆ ಬಂದಿರುವಂಥ ಮನೆಗಳಿಗೆ ಕೆಲವು ಪಂಚಾಯತ್ಗಳಲ್ಲಿ ಅವ್ರದೇ ಪಕ್ಷದ ಶಾಸಕರು ಹೇಳಿರುವ ಹಾಗೆ 10 ರಿಂದ 15, 20 ಸಾವಿರ ರೂಪಾಯಿ ಲಂಚವನ್ನು ಕೇಳ್ತಾ ಇದ್ದಾರೆ ಅಂತ ಅವ್ರದೇ ಪಕ್ಷದ ಶಾಸಕರು ಅವ್ರ ಕಾರ್ಯಕರ್ತರ ಮೇಲೆ ಅವ್ರು ಆಪಾದನೆ ಮಾಡಿರುವಂಥದ್ದು. ಇದು ಕೆಲವು ಪಂಚಾಯತದಲ್ಲಿ ನಡೀಬಹುದು. ಆದರೆ ಇವೆಲ್ಲವನ್ನ ಇಟ್ಟುಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಪಂಚಾಯತ್ ರಾಜ್ಯ ಹೆದ್ದಾರಿ ಇರ್ಬೋದು, ಪಂಚಾಯತ್ ರಸ್ತೆಗಳಿರ್ಬೋದು, ಜಿಲ್ಲಾ ಪಂಚಾಯತ್ ರಸ್ತೆಗಳಿರ್ಬೋದು, ಹೊಂಡ ಗುಂಡಿ ತುಂಬಿ ತುಳುಕ್ತಾ ಇದೆ. ಎಲ್ಲೂ ಓಡಾಡುವಂಥ ಪರಿಸ್ಥಿತಿ ಇಲ್ಲ. ವೆಹಿಕಲ್ಲು ಪ್ರತಿ ವರ್ಷ 10,000 ರೂಪಾಯಿ ಮೇಂಟೆನೆನ್ಸ್ ಮಳೆಗಾಲಕ್ಕೆ ರಿಪೇರಿ ಇದ್ದರೆ ಈ ಸರಿ 1-2 ಲಕ್ಷ ರೂಪಾಯಿ ರಿಪೇರಿ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೆಹಿಕಲ್ ತಗೊಂಡು ಗಾಡಿ ಪೇಟೆಗೆ ಅಥವಾ ಓಡಾಡುವಂಥ ಪರಿಸ್ಥಿತಿ ಇಲ್ಲದೇ ಇರೋ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರ ಅಷ್ಟು ದೌರ್ಬಲ್ಯ ಆಗಿ ಹೋಗಿದೆ. ಈಗ ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಹಣ ಬರದೇ ಇರುವಂಥ ಕಾರಣದಿಂದ ಪಂಚಾಯತ್ ಸಮೇತವಾಗೂ ಅದನ್ನು ಭಾಳ ನಿಷ್ಕ್ರಿಯ ಆಗುವಂಥ ಸಂದರ್ಭ ಪಂಚಾಯತಲ್ಲಿ ಒದಗಿ ಬಂದಿದೆ. ಆಮೇಲೆ ಮನೆ ಟ್ಯಾಕ್ಸನ್ನು ಹಿಂದಿನ ಸರ್ಕಾರ ಮನೆ ಟ್ಯಾಕ್ಸನ್ನು ಪಂಚಾಯತ್ದವರೇ ನಿರ್ಧರಿಸುವಂಥ ಅಧಿಕಾರವನ್ನು ಪಂಚಾಯತ್ವರಿಗೆ ಕೊಟ್ಟಿದ್ರು. ಆದರೆ ಈಗ ಹಾಗಲ್ಲ. ಈಗ ಪಂಚಾಯತದ ಮನೆ ಟ್ಯಾಕ್ಸನ್ನು ಸರ್ಕಾರ ನಿರ್ಧಾರ ಮಾಡಿ ಕಳಿಸೋದ್ರಿಂದ ಮನೆ ಟ್ಯಾಕ್ಸ್ ವಸೂಲಿಯಲ್ಲೂ ತೊಂದರೆ ಆಗಿದೆ. ಸಾಮಾನ್ಯ ಜನರಿಗಿಂತ ಹಿಡಿದು ಎಲ್ಲರಿಗೂ ಮನೆ ಟ್ಯಾಕ್ಸು ದರ ಹೆಚ್ಚಾಗಿರೋದ್ರಿಂದ ಜನ ಭಾಳ ಸಂಕಷ್ಟದಲ್ಲಿ ಇದ್ದಾರೆ. ಹಾಗಾಗಿ
ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಂಚಾಯತದಲ್ಲಿ ಆಗು ಹೋಗುವಂಥ ವಿಚಾರಗಳನ್ನು ಜನರ ಮುಂದೆ ತರುವುದರ ಮುಖಾಂತರ ಮುಂದಿನ ದಿನದಲ್ಲಿ ಈ ಸರ್ಕಾರವನ್ನು ಕಿತ್ತು ಒಗಿಬೇಕು. ಅವ್ರದೇ ಪಕ್ಷದ ಶಾಸಕರು ಹೇಳದಂಗೆ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದರೆ, ಅದೇ ರೀತಿ ನಾವೆಲ್ಲರೂ ಹಳ್ಳಿಯಲ್ಲಿ ಇದನ್ನು ಪ್ರಚಾರ ಮಾಡುವಂಥ ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು ಆಗಬೇಕು. ಮತ್ತು ಪಂಚಾಯತ್, ಜಿಲ್ಲಾ ಪಂಚಾಯತ್ ರಸ್ತೆ ಮತ್ತು PWD ರಸ್ತೆಗಳು ಮತ್ತು ಪಂಚಾಯತ್ ರಸ್ತೆಗಳು ಓಡಾಡುವಂಥ ಪರಿಸ್ಥಿತಿ ಇಲ್ಲ. ಪ್ರತಿ ಕಡೆನೂ ರಸ್ತೆಯನ್ನು ಹೊಂಡದಲ್ಲಿ ಗಿಡ ನೆಡುವುದರ ಮುಖಾಂತರ ಹೋರಾಟವನ್ನು ಮಾಡಬೇಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.